ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬೆಳಗ್ಗೆ ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ರಾತ್ರಿ ಮಲ್ಕೊಂಡ ಮೇಲೆ ಬೆಳಗ್ಗೆ ಸುಮಾರು 4 ಗಂಟೆ ಹೊತ್ತಿಗೆ ನನಗೆ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೀಗಾದರೆ ಹೇಗೆ ನಾವು ಸ್ಟೂಡೆಂಟ್ಸು ಹೇಗೆ ಪೇ ಮಾಡಬೇಕು? ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಆ್ಯಕ್ಚುಲಿ KEನು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಯಾಕೆ ಅಂತ ಹೇಳ್ತೀನಿ ನೋಡಿ. ಎಕ್ಸಸೈಸಿಂಗ್ ಚಾಯ್ಸಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಅಂದರೆ ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ನಿಮಗೆ 27ನೇ ತಾರೀಕು 8 ಗಂಟೆ ತನಕ ಟೈಮ್ ಇದೆ. ಅದರ ಮೀನಿಂಗ್ ಏನು? 27th ಅರೌಂಡ್ 6 o'clock 7 o'clock ಆಲ್ಸೋ ಯು ಕ್ಯಾನ್ ಟೇಕ್ ದ ಡಿಸಿಷನ್. ಯಾಕೆ ಅಂತಂದರೆ ಇಲ್ಲಿ ಡಿಸಿಷನ್ ತೊಗೊಳ್ಬೋದು ನಾವು, ಬಿಕಾಸ್ ಇಷ್ಟು ಟೈಮ್ ಬೇಕಾಗ್ತದೆ. ಬಿಕಾಸ್ ವಿ ಆರ್ ವೇಟಿಂಗ್ ಫಾರ್ ಸಮ್ ಆಫ್ ಯು ಆರ್ ವೇಟಿಂಗ್ ಫಾರ್ MCC ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಲ್ಸೋ. ಅದನ್ನು ವೇಟಿಂಗ್ ಮಾಡ್ತಾ ಇಲ್ಲ ಅಂತಂದರೂ ಕೂಡ ಸ್ವಲ್ಪ ಚಿಂತೆ ಮಾಡಿ ತೊಗೋಬೇಕಾಗ್ತದೆ. ಇಷ್ಟರ ಮೇಲೆ ನೀವು ಫೀಸನ್ನು ಪೇ ಮಾಡಬೇಕಂತಂದರೆ ಪೇಮೆಂಟ್ ಆಫ್ ದ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಓನ್ಲಿ. ಇಲ್ಲಿ 11 AM ಆನ್ 26/11/2020 ಅಪ್ ಟು 28/11/2020 ಇಟ್ ಈಸ್ ದೇರ್. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ 28/11/2020 ಈಸ್ 4th Saturday ಫಾರ್ ದ ಬ್ಯಾಂಕ್ಸ್. ವೆನ್ ದ 4th Saturday ಈಸ್ ಹಾಲಿಡೇ, ರಿಮೆಂಬರ್ ಒನ್ ಥಿಂಗ್, RTGS ವಿಲ್ ಬಿ ಹಾಲಿಡೇ, IMPS ವಿಲ್ ಬಿ ಹಾಲಿಡೇ, ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ನಂದೇನಾದ್ರು ರಾಂಗ್ ಇದ್ದರೆ ಹೇಳಿ. ದೆನ್ ಯುವರ್ ಬ್ಯಾಂಕ್ಸ್ ಆರ್ ಹಾಲಿಡೇ. ಉಳಿದಿರೋದು ಓನ್ಲಿ NEFT. ರಿಮೆಂಬರ್, NEFTಲಿ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಕೂಡ ನಿಮಗೆ ಹೇಳಿಬಿಡ್ತೀನಿ. ರೈಟ್? ನಿಮ್ಮನ್ನು ಯಾರನ್ನೂ ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ ಹೇಳಿ. ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಟೈಮ್ ಇರೋದು 27/11/2020 ಅಪ್ ಟು 4 PM ಅಥವಾ ಇನ್ ಸಮ್ ಬ್ಯಾಂಕ್ಸ್ 5 PM. ಇಷ್ಟೇ ಬಿಟ್ಟರೆ ಈ 28/11/2020 ಟು 5 PM ಏನಿದೆ, ಇದು ವೇಸ್ಟ್ ಆಫ್ ಟೈಮ್ ಇಫ್ ದ ಬ್ಯಾಂಕ್ಸ್ ಆರ್ ಆನ್ ಹಾಲಿಡೇಸ್. ರೈಟ್? ನನ್ನ ಒಂದು ರಿಕ್ವೆಸ್ಟ್ KEದವರಿಗೆ ಅಥವಾ KE ಅಫಿಷಿಯಲ್ಸ್ ಅಥವಾ ನಿಮ್ಮ ಒಂದು ರಿಲೇಷನ್ಸ್ ಯಾರು KEದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಪ್ಲೀಸ್ ಇದನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. 28/11/2020 ಹಾಲಿಡೇ ಇದ್ದಾಗ ನಾವು ಹೇಗೆ ಅದನ್ನು ಪೇ ಮಾಡಬೇಕು, ಪೇ ಮಾಡೋದಕ್ಕೆ ಡಿಫ್ರೆಂಟ್ ಪ್ರೊಸೆಸ್ಸನ್ನು ಅವರು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ನೀಟ್ ಬ್ರೋಷರಿಂದ ತೊಗೊಂಡಿರುವಂಥದ್ದು. ಬೈ ಡೌನ್ಲೋಡಿಂಗ್ ದ NEFT RTGS IMPS ಚಲನ್ ಫ್ರಾಮ್ ದ KE ವೆಬ್ಸೈಟ್ ವಿಚ್ ಈಸ್ ಆಲ್ಸೋ ಇನ್ ದ ಟ್ರಿಪ್ಲಿಕೇಟ್ ಅಂತ ಇದೆ. ಫೈನ್. ಈ ಚಲನ್ ಅಂತ ಇದೆ. ಈ ಚಲನ್ ಅಂತಂದರೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಬ್ಯಾಂಕ್ ಆ್ಯಂಡ್ ಯು ಹ್ಯಾವ್ ಟು ಗೋ ಟು ದ ಬ್ಯಾಂಕ್, ಯು ಹ್ಯಾವ್ ಟು ಗಿವ್. RTGS ಅಥವಾ NEFT ಅಥವಾ IMPS ಮಾಡಿದವರು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಥ್ರೂನು ಯು ಕ್ಯಾನ್ ಟ್ರಾನ್ಸ್ಫರ್. ಬಟ್ ಮೇನ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ ಇರೋದನ್ನು ನಿಮಗೆ ಹೇಳ್ಬಿಡ್ತೀನಿ. ಇದರಲ್ಲಿ NEFT ಆಗಲಿ, RTGS ಆಗಲಿ, IMPS ಆಗಲಿ, ಇಫ್ ಯುವರ್ ಪೇಮೆಂಟ್ ಈಸ್ ಅರೌಂಡ್ 2 lakh 3 lakh 5 lakh ನೋ ಪ್ರಾಬ್ಲಮ್. ಬಟ್ ಒಂದಷ್ಟು ಮಂದಿ ಪ್ರೈವೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಪ್ರೈವೇಟಲ್ಲಿ ಒಂದಷ್ಟು ಕಾಲೇಜಸ್ಗಳು ಮೋರ್ ದ್ಯಾನ್ 10 lakh rupees ಇದೆ. ಹೌದಾ? ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂಥ ಸ್ಟೂಡೆಂಟ್ಸ್ಗಳು ಕೂಡ ನೋಡಿ ಇಲ್ಲಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಸ್ಟೇಟ್ ಬ್ಯಾಂಕ್ ಇಂಡಿಯಾ FAQ ಅನ್ನು ಓಪನ್ ಮಾಡೋಣಂತೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಇವತ್ತೇ ಹೋಗಿ ಭೇಟಿಯಾಗಿ. ವಾಟ್ ಈಸ್ ದ ಲಿಮಿಟ್ ಟ್ರಾನ್ಸ್ಫರ್ ಫಾರ್ RTGS IMPS ಮತ್ತು NEFT ಅನ್ನೋದನ್ನು ಕೇಳ್ಕೊಂಡು ಬನ್ನಿ. ಯಾಕಂತಂದರೆ ನೀವು ನಾಳೆ ಡಿಸೈಡ್ ಮಾಡ್ತೀರಿ. 28 ತನಕ ಟೈಮ್ ಇದೆ, ನಾನು ನಾಳೆ ತನಕ ಚಾಯ್ಸನ್ನು ಡಿಸೈಡ್ ಮಾಡಿಕೊಂಡು 28 ಏನಾದರೂ ನಾನು ಪೇಮೆಂಟ್ ಮಾಡೋದಕ್ಕೆ ಹೋದರೆ ನನಗೆ ಬ್ಯಾಂಕ್ ಇಲ್ಲ ಅಂತಂದ್ರೆ ನಾನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇಫ್ ದ ಟೆಕ್ನಿಕಲ್ ಪ್ರಾಬ್ಲಮ್ ಈಸ್ ದ್ಯಾಟ್ ದೆರ್ ಈಸ್ ಅ ಲಿಮಿಟ್ ಫಾರ್ ದಿಸ್ ಬ್ಯಾಂಕ್ ಟ್ರಾನ್ಸ್ಫರ್. ಎಲ್ಲದಕ್ಕೂ ಕೂಡ ಲಿಮಿಟ್ ಇದೆ. ಲಿಮಿಟ್ ಎಷ್ಟಿದೆ ನಿಮ್ಮ ಬ್ಯಾಂಕಲ್ಲಿ ಅನ್ನೋದನ್ನು ಕೇಳ್ಕೊಂಡು ಬನ್ನಿ. ನೀವೇನಾದರೂ ಗೌರ್ಮೆಂಟ್ ಸೀಟ್ ಇದ್ದರೆ ಪ್ರಾಬ್ಲಮ್ಮೇ ಇಲ್ಲ. ಯು ಕ್ಯಾನ್ ಟ್ರಾನ್ಸ್ಫರ್ ಥ್ರೂ NEFT ಆಲ್ಸೋ, ಬಿಕಾಸ್ NEFTಯಲ್ಲೂ ಕೂಡ ನಿಮಗೆ ಅಷ್ಟೊಂದು ಲಿಮಿಟ್ ಇರೋದಿಲ್ಲ. ಅಪ್ ಟು 2 lakhs ಯು ಕ್ಯಾನ್ ಯೂಸಿಲಿ ಗಿವ್, ಅಪ್ ಟು 5 lakhs ಆಲ್ಸೋ ಯು ಕ್ಯಾನ್ ಈಸಿಲಿ ಗಿವ್. ಬಟ್ ಮೋರ್ ದೆನ್ 5 lakh 10 lakh ಇತ್ತಂದರೆ, ಪ್ರೈವೇಟ್ ಮೋರ್ ದೆನ್ 10 lakh ಇತ್ತಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಡಿಸಿಷನ್ನ ಕರೆಕ್ಟಾಗಿ ಥಿಂಕ್ ಮಾಡಿ ತೊಗೊಂಡು ನಾಳೆ ಸಂಜೆ 5 ಗಂಟೆ ಒಳಗೆ ನೀವು ಫೀಸನ್ನು ಪೇ ಮಾಡಬೇಕಾಗ್ತದೆ. ಹಿಯರ್ ಫಾರ್ ಎಕ್ಸಾಂಪಲ್ SBI ತೋರಿಸ್ತಾ ಇದ್ದೀನಿ. ನೀವು ಆನ್ಲೈನನ್ನು ನಂಬಲಿಕ್ಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಬನ್ನಿ. ಇವತ್ತೇ ಹೋಗಿ ಬನ್ನಿ. ನೀವು ಅಥವಾ ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ಪೇರೆಂಟ್ಸ್ ಮಕ್ಕಳು ಕೇಳ್ತಾ ಇದ್ದರೆ ದಯವಿಟ್ಟು ಹೋಗಿ ಕೇಳ್ಕೊಂಡು ಬನ್ನಿ. ಅಥವಾ ನಿಮ್ಮ ರಿಲೇಷನ್ ಯಾರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅವ್ರನ್ನ ದಯವಿಟ್ಟು ಕೇಳಿ ಯಾವುದು ಲಾಸ್ಟ್ ಡೇಟ್ ಅಂತೇಳಿ, ಅಂದರೆ ಎಷ್ಟು ಲಿಮಿಟ್ ಇದೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಇದು FAQs ಆಫ್ SBIದು ತೋರಿಸ್ತಾ ಇದೆ ನಿಮಗೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ RTGS NEFT ಟ್ರಾನ್ಸ್ಫರ್ ಅಂತ ಇದೆ ಇಲ್ಲಿ ನೋಡಿ. RTGS 2 lakh ಮಿನಿಮಮ್, 5 lakh ಮ್ಯಾಕ್ಸಿಮಮ್. NEFT ನೋ ಮಿನಿಮಮ್ ಬಟ್ 5 lakh ಮ್ಯಾಕ್ಸಿಮಮ್ ಅಂತ ಇದೆ. ಹೌದಾ?
ಇಲ್ಲಿ ನೋಡಿ RTGS ಇದು ಅಪ್ಡೇಟ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ. ಸೊ RTGS ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತೇಳಿ. ಸೊ ದಿಸ್ ಸಿಸ್ಟಮ್ ವೇರ್ ದ ಪ್ರೊಸೆಸಿಂಗ್ ಫಂಡ್ಸ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಟೇಕ್ಸ್ ಪ್ಲೇಸ್ ಎಟ್ ದ ಟೈಮ್ ದೇ ಆರ್ ರಿಸೀವ್ಡ್ ರಿಯಲ್ ಟೈಮ್. ಸೊ ರಿಯಲ್ ಟೈಮ್ ಅಂತಂದರೆ ಅವ್ರದ್ದೊಂದು ವರ್ಕಿಂಗ್ ಅವರ್ಸ್ ಏನಿರ್ತದೆ ಅದು ಗೊತ್ತಿರಲಿ. ಸೆಟಲ್ಮೆಂಟ್ ಆಫ್ ಫಂಡ್ಸ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಆಕರ್ ಇಂಡಿವಿಜುವಲಿ ಆನ್ ದ ಇನ್ಸ್ಟ್ರಕ್ಷನ್ಸ್ ಬೈ ದ ಇನ್ಸ್ಟ್ರಕ್ಷನ್ ಬೇಸಿಸ್. RTGS ಇಸ್ ದ ಫಾಸ್ಟೆಸ್ಟ್ ಪಾಸಿಬಲ್ ಇಂಟರ್ನೆಟ್ ಮನಿ ಟ್ರಾನ್ಸ್ಫರ್, ಇದರ ಬಗ್ಗೆ ಡೌಟೇ ಇಲ್ಲ. NEFT ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳಿ. ದಿಸ್ ಸಿಸ್ಟಮ್ ಫಂಡ್ ಟ್ರಾನ್ಸ್ಫರ್ ಆಪರೇಟ್ಸ್ ಆನ್ ಅ ಡಿಫರೆಂಟ್ ನೆಟ್ವರ್ಕ್ ನೆಟ್ ಸೆಟಲ್ಡ್ ಬೇಸಿಸ್. ಸೊ ಫಂಡ್ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ಸ್ ಆರ್ ಸೆಟಲ್ಡ್ ಇನ್ ದ ಬ್ರಾಂಚಸ್ opposed to the continuous individual settlement in RTGS. Presently NEFT operates in hours batches from 9 AM to 7 PM. ನೋಡ್ಕೊಳ್ಳಿ ಇದನ್ನು, 9 AM to 7 PM ಆ್ಯಂಡ್ ವೀಕ್ ಡೇಸ್ ಆ್ಯಂಡ್ ವರ್ಕಿಂಗ್ ಸ್ಯಾಟರ್ಡೇಸ್ ಅಂತ ಹೇಳ್ತಾರೆ. ವರ್ಕಿಂಗ್ ಸ್ಯಾಟರ್ಡೇಸ್ ಅಂತಂದರೆ ಸ್ಯಾಟರ್ಡೇ ಇಫ್ ದ ಲಾಸ್ಟ್ ಸ್ಯಾಟರ್ಡೇ ಈಗ ವರ್ಕಿಂಗ್ ಸ್ಯಾಟರ್ಡೇ ಇಲ್ಲ, ಹೌದಾ? ಸೊ ಅದಕ್ಕೇನು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೀಟ್ ಅಲಾಟ್ ಆಗೋ ತನಕ ಒಂದು ಪ್ರೊಸೆಸ್ಸು. ಸೀಟ್ ಅಲಾಟ್ ಆದಮೇಲೆ ದುಡ್ಡು ಇದ್ದು ಕೂಡ ನಿಮಗೆ ಪೇ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಸೀಟನ್ನು ಕಡ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ನೀವು ಹೋಗಬಾರ್ದು ಅನ್ನೋದನ್ನು ಇದನ್ನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. ಸೊ ಇಷ್ಟು ನಾನು ಯೋಚನೆ ಮಾಡಿ ನಿಮಗೆ ಹೇಳ್ತಾ ಇರುವಾಗ ಬರೀ ಕೇಳಿಸ್ಕೊಂಡು ಅಷ್ಟೇ ಹೋಗಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೂ ಕ್ಲಿಕ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಲಾಸ್ ಕೂಡ ಇಲ್ಲ. ಡೆಫಿನೆಟ್ಲಿ ನನ್ನ ಒಂದು ನಾಲೆಜ್ ನಿಮ್ಮ ಹತ್ರ ಬಂದಾಗ ನಿಮಗೆ ಅದ್ರ ಬಗ್ಗೆ ಗೇನ್ ಆದರೆ ಸೊ ನಿಮಗೆ ಯೂಸ್ ಆಗೇ ಆಗ್ತದೆ ಅನ್ನೋದು ನನ್ನದೊಂದು. RTGS NEFT ಟ್ರಾನ್ಸ್ಫರಲ್ಲಿ ಕಾರ್ಪೊರೇಟ್ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ನೋಡಿ 2 lakh 50 lakh ತನಕ ಇದೆ. ಕಾರ್ಪೊರೇಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರಿಗೂ ಇರಬೇಕಲ್ವಾ. ರಿಟೇಲ್ ಇಂಟರ್ನೆಟ್ ಬ್ಯಾಂಕಿಂಗ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಇದ್ದೇ ಇರ್ತದೆ, ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೊ 2 lakh 5 lakh ಮಿನಿಮಮ್ ಇದೆ. ಇದರಲ್ಲಿ ನಿಮಗೆ ಸೊ 9,94,000 ಕೂಡ ಪೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಳ್ಳಿ, ರೈಟ್? ಸೊ ವಾಟ್ ಈಸ್ ದ ಟೈಮ್ ಡ್ಯೂರಿಂಗ್ ಡೇ ಆರ್ ವೀಕ್ ಇಂದ RTGS NEFT ಟ್ರಾನ್ಸ್ಫರ್ ಅಂತ ಇದೆ ನೋಡಿ, ಇಲ್ಲಿ 7 to 18 ಅಂತ ಇದೆ. ವರ್ಕಿಂಗ್ ಸ್ಯಾಟರ್ಡೇಸ್ ಇದು. ಸೊ 8 to 19 ಅಂತ ಇದೆ. ಮಂಡೇ ಟು ವರ್ಕಿಂಗ್ ಸ್ಯಾಟರ್ಡೇ ಅಂದರೆ ಮಂಡೇ ಟು ವರ್ಕಿಂಗ್ ಸ್ಯಾಟರ್ಡೇ 8 AM NEFTಗೆ. ಸೊ ಬೆಳಗ್ಗೆ 7 AM ತನಕ, ಇದು 7 to 18 ತನಕ. ಸೊ ಗೊತ್ತಿರಲಿ. ಇದೇ ರೀತಿ ನಾನು ಇನ್ನೊಂದು ಬ್ಯಾಂಕ್ ನೋಡಿದೆ. ಸೊ ಈಗ ನಿಮ್ದೇನಾದರೂ ICICI ಇತ್ತು ಅಂತ ಇಟ್ಕೊಳ್ಳಿ, ಇದು ಗೌರ್ಮೆಂಟ್ ಆಯಿತು. ಇದು ಒಂದು ಎಕ್ಸಾಂಪಲ್ನ ಪ್ರೈವೇಟ್ ತೊಗೊಂಡಿದ್ದೀನಿ. CER ಪ್ರೈವೇಟಲ್ಲಿ ಇಲ್ಲಿ ನೋಡಿ NEFT RTGS IMPS ಚಾರ್ಜಸ್ ಅಂತ ಇದೆ, ಹೌದಾ? ಸೊ RTGS ಮತ್ತು IMPSಗೆ ಮಿನಿಮಮ್ 2 lakhs, ಮ್ಯಾಕ್ಸಿಮಮ್ 10 lakh ಅಂತ ಇದೆ. RTGS ಮಂಡೇ ಟು ಸ್ಯಾಟರ್ಡೆ ಇಲ್ಲೂ ಕೂಡ ನೋಡಿ ಎಕ್ಸೆಪ್ಟ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ಡೈರೆಕ್ಟಾಗಿ ಕೊಟ್ಟೇ ಬಿಟ್ಟಿದ್ದಾರೆ. ಅಂದರೆ ಸ್ವಲ್ಪ ಥಿಂಕ್ ಮಾಡಿ, ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ನೀವು 28th ಏನಾದರೂ ಫೀ ಪೇ ಮಾಡೋಕ್ಕೆ ಹೋದರೆ ಬ್ಯಾಂಕ್ ಓಪನ್ ಇರೋದಿಲ್ಲ, RTGS IMPS ಕೂಡ ಎನೇಬಲ್ ಇರೋದಿಲ್ಲ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್. ಮೊಬೈಲಲ್ಲಿ ಮತ್ತು ಇಂಟರ್ನೆಟ್ಟಲ್ಲಿ ಏನು ಮಿನಿಮಮ್ ಲಿಮಿಟ್ ಅಂತ ಹೇಳಿದ್ದಾರೆ ಅವರು. ಸೊ 10,000 ಇಯರ್ 10 lakh 10,000 ಅಂತ ಇದೆ, ಹೌದಾ? IMPS ಬಗ್ಗೆ ನೋಡಿ, IMPSಲ್ಲಿ ಮ್ಯಾಕ್ಸಿಮಮ್ ಇರೋದೇ ನಿಮಗೆ 10,000 rupees. ಸೊ ಹೇಗೆ ಫಿಲ್ ಮಾಡಬೇಕು ನೀವು? NEFT ನೋಡಿ, ಮಿನಿಮಮ್ ₹1, ಮ್ಯಾಕ್ಸಿಮಮ್ 10 lakh or 25 lakh ಬೇಸ್ಡ್ ಆನ್ ದ ಕಸ್ಟಮರ್ ಸೆಗ್ಮೆಂಟ್. ಅಂದರೆ ನಿಮ್ಮದು ಕಾರ್ಪೊರೇಟು ರಿಟೇಲು ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇದನ್ನು ನೋಡಿ 2 lakh ಅಷ್ಟೇ ಇದೆ. ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ಓನ್ಲಿ 2 lakh rupees. ಸಂಡೇ ಆ್ಯಂಡ್ RTGS ಹಾಲಿಡೇಸ್ದಲ್ಲಿ ಓನ್ಲಿ 2 lakhs rupees ಇದೆ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್? ಸೊ ಅದಕ್ಕೆ ಇವತ್ತೇ ನೀವೊಂದು ಡಿಸಿಷನ್ ತೊಗೊಳ್ಳಿ. ಅಂದರೆ ಬ್ಯಾಂಕಿಗೆ ಹೋಗಿ ಅಟ್ಲೀಸ್ಟ್ ಹೇಗೆ ನಾ ಫಿಲ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ದುಡ್ಡು ಇದೆ, ಇದ್ದ ಮೇಲೆ ಪ್ರಾಬ್ಲಮ್ ಜಾಸ್ತಿ, ರೈಟ್? ದುಡ್ಡೇ ಇಲ್ಲ, ನಾನು ಚಾಯ್ಸನ್ನು ಸೆಲೆಕ್ಟ್ ಮಾಡೋದಿಲ್ಲ, ಆ ಕಾಲೇಜನ್ನು ಸೆಲೆಕ್ಟ್ ಮಾಡೋದಿಲ್ಲ, ಫೈನ್. ಬಟ್ ದುಡ್ಡೆಲ್ಲ ಕರೆಕ್ಟಾಗಿ ಇದ್ಕೊಂಡು ಕೂಡ ನೀವು ಸೀಟನ್ನು ಕಳ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ನೀವು ಹೋಗಲೇಬಾರ್ದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಸಿ ದೀಸ್ ಥಿಂಗ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಯಾಕಂದರೆ ಇದ್ರ ಬಗ್ಗೆ ಅವರಿಗೆ ಗೊತ್ತೇ ಇರೋದಿಲ್ಲ ಪಾಪ. ಸೊ ಇವೆಲ್ಲ ಗೊತ್ತಾಗಬೇಕು. ಸೊ ನಾಳೆ ತನಕ ಮಾತ್ರ ಟೈಮ್ ಇರ್ತದೆ ನಿಮಗೆ ಅಫಿಷಿಯಲಿ ಟಾಕಿಂಗ್. ಮತ್ತು KA ಲಾಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಇವನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಪ್ಲೀಸ್ ಮೇಕ್ ಅ ಚೇಂಜ್ ಇನ್ ದ ಟೈಮ್. ಯಾಕಂದರೆ 28th ಒಂದು ದಿವಸ ನೀವು ವೇಸ್ಟ್ ಆಯ್ತು ಅಂತಂದರೆ ಎಷ್ಟೋ ಮಂದಿ ಪೇಮೆಂಟ್ ಮಾಡದೇನೆ ಕ್ಲಾಸ್ ಸೀಟನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.